ಸ್ನೇಹಿತರೆ, ನಮ್ಮ ತುಮಕೂರಿನ ಸುಪ್ರಸಿದ್ಧ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಇವತ್ತು ಏಪ್ರಿಲ್ ತಿಂಗಳು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಜಾತ್ರಾ ಮಹೋತ್ಸವ ಏನೋ ಈ ಬಾರಿ ಒಂಥರ ಹೊಸ ಥರ ಕಳೆ ತುಂಬಿದೆ ಸ್ನೇಹಿತರೆ. ನೀವು ನೋಡಿ, ನಮ್ಮದು ಬೆಂಗಳೂರು ಟು ಶಿವಮೊಗ್ಗ ಹೊಸ ರಿಂಗ್ ರೋಡ್ ಏನಿದೆಯಲ್ಲ, ನೀವು ನೋಡಿ ಸಾಲುಗಟ್ಟಲೆ ವಾಹನಗಳು ನಿಂತಿದ್ದಾರೆ. ಎಲ್ಲಂದರೆ ಅಲ್ಲಿ ಪಲಾರ, ಪಾನಕಗಳು, ಮಜ್ಜಿಗೆ ಪ್ರತಿಯೊಂದು ಕೊಡ್ತಿದ್ದಾರೆ. ಈ ಇಯರ್ ಮಾತ್ರ ದೇವಸ್ಥಾನದಿಂದ ಆಚೆಗಡೆ ನೋಡಿ ದೊಡ್ಡ ದೊಡ್ಡ ಶಾಮಿಯಾನಗಳು ಹಾಕಿದ್ದಾರೆ. ತುಂಬ ವಿಜೃಂಭಣೆಯಾಗಿ ಮಾಡ್ತಿದ್ದಾರೆ ಈ ಇಯರ್ ಮಾತ್ರ. ಜನರು ನೋಡಿ, ದೊಡ್ಡ ದೊಡ್ಡ ಕಟೌಟ್ಸ್ಗಳು, ದೊಡ್ಡ ದೊಡ್ಡ, ಯಾಕಂದರೆ 19ನೇ ಸೆಂಚುರಿಯಿಂದ ಕೂಡ ಈ ದೇವಸ್ಥಾನ ಇನಾಗ್ರೇಟ್ ಆಗುತ್ತೆ. ತುಂಬವಾದ ಒಂದು ಅಮೂಲ್ಯವಾದ ನಂಬಿಕೆ ಇದೆ ಈ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಅಂದರೆ ಜನಗಳಿಗೆ. ಎಷ್ಟೋ ಜನ ಡೈಲಿ ಹೋಗ್ತಾರೆ, ಎಷ್ಟೋ ಜನ ವಾರಕ್ಕೊಂದ್ಸಲ ಹೋಗ್ಬೋದು. ಅಥವಾ ಜಾತ್ರಾ ಮಹೋತ್ಸವ ಅಂದರೆ ನಮ್ಮ ಶೆಟ್ಟಿಹಳ್ಳಿದು, ನಮ್ಮ ತುಮಕೂರಿಗೆ ಒಂಥರ ನೇಮ್ ತಂದು ಕೊಟ್ಟಂಥ ಒಂದು ಸ್ಥಳ ಇದು. ಯಾಕಂದರೆ ಇದು ಕೂಡ ಒಂದು ಸುಪ್ರಸಿದ್ಧ, ಇದು ನಮ್ಮ ಮುಜರಾಯಿ ಇಲಾಖೆಗೆ ಒಡೆತನದಲ್ಲಿದೆ. ಇದು ನಮ್ಮ ದೇವಸ್ಥಾನ ಯಾವುದು, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವು ನೋಡಿ, ಸುಮಾರು ಜನ ಬಂದಿದ್ದಾರೆ ಈ ಸಲ ಮಾತ್ರ, ಸುಮಾರು ಜನ. ಆ ಬಿಸಿಲಲ್ಲಿ ಏನಿದೆ ದೇವ್ರ ಮೇಲೆ ಭಕ್ತಿ ಅನ್ನೋದಕ್ಕೆ, ಬಿಸಿಲಾದ್ರೇನು ಮಳೆ ಆದ್ರೇನು ಅದನ್ನು ಇದು ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಆ ಹುಡುಗ ಕೊಡ್ತಾ ಇರೋದಿರ್ಬೋದು, ಏನು ಬೇಕು, ಮೊಸರನ್ನ, ಮಜ್ಜಿಗೆ, ಪಾನಕ, ಪಲಾರ, ಹೆಸರುಬೇಳೆ ಇರ್ಬೋದು, ತಂಪು ಪಾನೀಯಗಳು, ಸೂಪರ್ ನೋಡಿ. ತಾತ ಇರ್ಬೋದು, ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಈ ಸಲ ಮಾತ್ರ. ಯಾಕಂದರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಆ್ಯಸ್ ಎ ತುಮಕೂರಿನಾಗಿ. ಈ ವರ್ಷ ಇರೋವಂಥ ಕ್ರೌಡು, ಈ ವರ್ಷ ಇರೋವಂಥ ಈ ಒಂದು ವೈಭೋಗ ನೋಡೋಕ್ಕೆ ಕಣ್ಣು ತುಂಬಿ ಹಂಗೆ ಕಳೆ ಕಟ್ಟುತ್ತೆ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಮಕೂರು ಪವನ್.